You are watching Koteshwar College YouTube. I am Dr. Manjunath, Principal, Department of Commerce. Okay, now I will explain one of the important tools of analysis of financial statement. First one is comparative income statement or comparative statement of assets and liabilities. Second one is common size statement. Okay, so first let us know what is common size statement, why it is called as common size statement. You see, another important tool of analysis of financial statement is one, that is common size statement. For here, financial data are shown in the shape of vertical percentage are known as common size statement. Okay, here all the components are shown in the form of percentage. For example, the following are the components of profit or loss. For example, revenue, sales. Okay, next one is other income. For example, the expenses. All the expenses, for example, you see, cost of goods sold, materials consumed. Okay, next, purchase of stock in trade, then employee benefit cost, finance cost. Okay, these are the components of expenses. All the incomes and expenses are the components of profit or loss statement. All the components, for example, revenue from operation. Okay, for the period 2016 is this much and for the year 2017 is this much. ಇವೆಲ್ಲವನ್ನೂ ನಾವು ಪರ್ಸೆಂಟೇಜ್ ಅಲ್ಲಿ ತೋರಿಸಬೇಕು. ದಟ್ಸ್ ಆಲ್. ಈಗ ನೋಡ್ರಿ, ನಿಮ್ಗೆ ಅರ್ಥ ಆಗೋದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಮುಂದಿಟ್ಕೊಳ್ರಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಟೋಟಲ್ ಎಷ್ಟಿದೆ ಅಂತಂದರೆ 625. ಅಲ್ಲಿ 25 ಯಾವುದು ಅಂತಂದರೆ ಯಾವುದು ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ಅಥವಾ ಇಂಗ್ಲೀಷ್, 125ಗೆ ತಗೋತೀವಿ. ಅವಾಗ ನಾವು ಟೋಟಲನ್ನು 625 ಅಂತ ತಗೊಂಡ್ರೆ ಅವ್ರು ಕೇಳ್ತಾರೆ ಕನ್ನಡ ಎಷ್ಟು ಬಂದಿದೆ ಅಂತ ಕೇಳ್ತಾರೆ. ಸೊ ಕನ್ನಡ 95 ಬಂದಿದೆ. 625ಗೆ 95 ಆದರೆ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಯಾವುದು ಕನ್ನಡ. ಸಿಮಿಲರ್ಲಿ ಯಾವುದೋ ಒಂದು ಸೈನ್ಸನ್ನು ತಗೊಳ್ಳೋಣ. ಸೈನ್ಸ್ ಟೋಟಲ್ ಮಾರ್ಕ್ಸ್ ಎಷ್ಟು? 625. 625ಗೆ ಇಂಗ್ಲೀಷು 80 ಬಂದಿದೆ, ರೈಟ್? ಹಾಗಾದರೆ ಅದನ್ನು ನೀವು ಪರ್ಸೆಂಟೇಜಲ್ಲಿ ಹೇಳ್ರಿ ಅಂತ ನೋಡಿದರೆ ಎಷ್ಟು ಪರ್ಸೆಂಟ್ ಬಂತು ಅಂತ ಹೇಳ್ತೀವಿ. ಅಂದ್ರೇನು, ಅಲ್ಲಿ 80 ಮಾರ್ಕ್ಸ್ ಯಾವುದು? ಸೈನ್ಸ್. 95 ಮಾರ್ಕ್ಸ್ ಯಾವುದು? ಕನ್ನಡ. ಆದರೆ ನಾವು ಪರ್ಸೆಂಟೇಜ್ನಲ್ಲಿ ಹೇಳಬೇಕಾದ್ರೆ ಟೋಟಲ್ ಇದನ್ನು ತಗೋತೀವಿ. ಓವರಾಲ್ 625ಗೆ ನಿಮಗೆ ಎಷ್ಟು ಬಂದಿದ್ದಾವೆ? ಫಾರ್ ಎಕ್ಸಾಂಪಲ್, ಯು ಬಾಟ್ 500 ಔಟ್ ಆಫ್ 625 ಅಂತ ತಗೊಂಡ್ರಿ. ಇದನ್ನ ನಾವು ಪರ್ಸೆಂಟೇಜಲ್ಲಿ ಹೇಳ್ತೀವಿ. ಕ್ಲಿಯರ್? ಇಷ್ಟೇ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಇಲ್ಲಿ ಬಂದರೆ ಪ್ರತಿಯೊಂದು ಕಾಂಪೊನೆಂಟ್, ಅದು ರೆವಿನ್ಯೂ ಫ್ರಮ್ ಆಪರೇಷನ್ ಆಗಿರ್ಬೋದು, ಅದರ್ ಇನ್ಕಮ್ ಆಗಿರ್ಬೋದು, ಅಥವಾ ನೀವು ಸ್ಟೇಟ್ಮೆಂಟ್ ಆಫ್ ನೀನು ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಹೋದರೆ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು, ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಅವನ್ನ ನಾವು ಪರ್ಸೆಂಟೇಜ್ನಲ್ಲಿ ಹೇಳ್ತೀವಿ. ಕ್ಲಿಯರ್? ಹಾಗೆ ಇಲ್ಲಿ ನೋಡ್ರಿ, ಆಲ್ ದ ಫಿಗರ್ಸ್ ಆರ್ ಕನ್ವರ್ಟೆಡ್ ಇಂಟು ಎ ಕಾಮನ್ ಯೂನಿಟ್ ಬೈ ಎಕ್ಸ್ಪ್ರೆಸಿಂಗ್ ದೆಮ್ ಆಸ್ percentage of a key figure in the statement. All the the value of components are expressed in the form of percentage. Components ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ತಕ್ಕಂಥ ಎಲ್ಲ ಐಟಮ್ಸನ್ನ ಭಾಗಗಳು ಅಥವಾ ಅವನ್ನು ನಾವು ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಆ ಸಿವಿಲಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ನ ಕಾಂಪೊನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಪ್ರತಿಯೊಂದು ಕಾಂಪೊನೆಂಟನ್ನು ನಾವು ಪರ್ಸೆಂಟೇಜ್ನಲ್ಲಿ ಹೇಳಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಒನ್ ಈಸ್ ಜನರಲಿ ದ ಫಿಗರ್ಸ್ ಆರ್ ಶೋನ್ ಆಸ್ ಪರ್ಸೆಂಟೇಜ್ ಆಫ್ ಟೋಟಲ್ ರೆವಿನ್ಯೂ ಆರ್ total assets or total liabilities.
ಈಗ ನೋಡಿರಿ, ಇಲ್ಲಿ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅನ್ನು ತಗೊಂಡ್ರೆ ಪ್ರತಿಯೊಂದು ಐಟಮನ್ನು ಯಾವುದಕ್ಕೆ ಕಂಪೇರ್ ಮಾಡ್ತೀವಿ ಅಂದರೆ, ಈಗ ರೆವೆನ್ಯೂ ಫ್ರಮ್ ಆಪರೇಷನನ್ನು ನಾವು ಸೇಲ್ಸಿಗೆ, ಟೋಟಲ್ ಸೇಲ್ಸಿಗೆ ಕಂಪೇರ್ ಮಾಡ್ತೀವಿ. ನೀವು ಯಾವುದೇ ತೊಗೊಂಡ್ರಿ ಅಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ಪೆಂಡಿಚರ್ ಇದೆ ಅಂತ ತಗೊಂಡ್ರಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾವುದಕ್ಕೆ ಕಂಪೇರ್ ಮಾಡ್ತೀರಿ? ಸೇಲ್ಸಿಗೆ ಕಂಪೇರ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಒಂದನ್ನು ನಾನು ತಗೋತೀನಿ, ಯಾವುದಿದು? ರೆವಿನ್ಯೂ ಫ್ರಮ್ ಆಪರೇಷನ್. ರೆವಿನ್ಯೂ ಫ್ರಮ್ ಆಪರೇಷನ್ ಅನ್ನು ಯಾವ್ದು ಕಂಪೇರ್ ಮಾಡ್ತೀವಿ? ಟೋಟಲ್ ಸೇಲ್ಸಿಗೆ ಕಂಪೇರ್ ಮಾಡ್ತೀವಿ ಅಥವಾ ಟೋಟಲ್ ರೆವಿನ್ಯೂ ಕಂಪೇರ್ ಮಾಡ್ತೀವಿ. ಟೋಟಲ್ ರೆವಿನ್ಯೂ ಇಂಟು 100, 100ಕ್ಕೆ ಎಷ್ಟು? ಸಿಮಿಲರ್ಲಿ ಎಕ್ಸ್ಪೆನ್ಸಸ್ ಅನ್ನು ನೋಡೋದಾದ್ರೆ ಯಾವ್ದನ್ನ ಒಂದು ಸಿಂಪಲ್ ತಗೋಣ. ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟಿದೆ? ಇದನ್ನ ಯಾವುದಕ್ಕೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ರೆವಿನ್ಯೂಗೆ ಕಂಪೇರ್ ಮಾಡ್ತೀವಿ ಇಂಟು 100. ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ಪ್ರತಿಯೊಂದು ಕಾಂಪೊನೆಂಟನ್ನು ಟೋಟಲ್ ರೆವಿನ್ಯೂಗೆ ಕಂಪೇರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ರೈಟ್. ಇಲ್ಲಿ ನೋಡ್ರಿ, ಸಿಂಪಲ್ ಫಾರ್ಮುಲಾಸ್ ಕೊಟ್ಟಿದ್ದೀವಿ. ಯಾವುದು? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ಪ್ರತಿಯೊಂದನ್ನು ಟೋಟಲ್ ರೆವಿನ್ಯೂಗೆ ಕಂಪೇರ್ ಮಾಡ್ತೀವಿ. ರೆವಿನ್ಯೂ ಫ್ರಮ್ ಆಪರೇಷನ್ ಡಿವೈಡೆಡ್ ಬೈ ಟೋಟಲ್ ರೆವಿನ್ಯೂ ಇಂಟು 100. ಓಕೆ, ಸೊ ಇಲ್ಲಿ ಬರ್ರಿ, ಯಾವುದು? ಎಕ್ಸ್ಪೆನ್ಸಸ್. ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ರೆವಿನ್ಯೂ ಇಂಟು 100. ಪ್ರತಿಯೊಂದು ಕಾಂಪೊನೆಂಟನ್ನು ನಾವು ರೆವಿನ್ಯೂಗೆ, ಟೋಟಲ್ ರೆವಿನ್ಯೂಗೆ ಕಂಪೇರ್ ಮಾಡ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆಲ್ ದ ಕಾಂಪೊನೆಂಟ್ಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ನಲ್ಲಿ they will be compared to the total revenue. Next, ಈ ಕಡೆ ಬನ್ನಿ, ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದಕ್ಕೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಅಸೆಟ್ಸ್ಗೆ ಕಂಪೇರ್ ಮಾಡ್ತೀವಿ. ಯಾವುದನ್ನ? ಪ್ರತಿಯೊಂದು ಕಾಂಪೊನೆಂಟ್ ಆಫ್ ಅಸೆಟ್ಸ್ ಅನ್ನ ಇರೋದು. ಫಾರ್ ಎಕ್ಸಾಂಪಲ್, ಶೇರ್ ಕ್ಯಾಪಿಟಲ್ ಈಸ್ ಎ ಕಾಂಪೊನೆಂಟ್ ಆಫ್ ಲೈಬಿಲಿಟೀಸ್, ರೈಟ್? ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟಿ. ನಿಮಗೆ ಬ್ಯಾಲೆನ್ಸ್ ಶೀಟ್ ಹಾಕಿರೋದು ಗೊತ್ತಲ್ಲ, ಇದು ನಿಮಗೆ ನೆನಪಿದೆಯಲ್ಲ? ಈ ಕಡೆ ಎಲ್ಲದನ್ನು ಲೈಬಿಲಿಟೀಸ್ ಬರುತ್ತೆ, ಈ ಕಡೆ ಅಸೆಟ್ಸ್ ಬರುತ್ತೆ. ಲೈಬಿಲಿಟೀಸ್ ಸೈಡು ಶೇರ್ ಕ್ಯಾಪಿಟಲ್ ಬರುತ್ತೆ, ಓಕೆ, ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ, ಆಮೇಲೆ ಕರೆಂಟ್ ಲೈಬಿಲಿಟೀಸ್ ಬರುತ್ತೆ. ಇದು ಟೋಟಲ್ ಮಾಡ್ತೀವಿ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ, ಕರೆಂಟ್ ಅಸೆಟ್ಸ್ ಬರುತ್ತೆ, ಇಲ್ಲಿ ಟೋಟಲ್ ಮಾಡ್ತೀವಿ. ಇದು ಟೋಟಲ್ ಲೈಬಿಲಿಟೀಸ್, ಇದು ಟೋಟಲ್ ಅಸೆಟ್ಸ್. ಸ್ವಲ್ಪ ಮುಂದಕ್ಕೆ ಟೋಟಲ್ ಅಸೆಟ್ಸ್. ಸೊ ಇದು ಮತ್ತು ಇದು ಯಾವಾಗಲೂ ಈಕ್ವಲ್ ಆಗಿರ್ತವೆ, ನಿಮಗೆ ಗೊತ್ತಿದೆ. ಓಕೆ, ದ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಆಲ್ವೇಸ್ ಸೇಮ್, ಟ್ಯಾಲಿ ಆಗುತ್ತೆ ಅಂತ. ಸೊ ಇಲ್ಲಿ ಆದರೂ ಅಷ್ಟೇ, ಇವೆಲ್ಲವೂ ಲೈಬಿಲಿಟೀಸ್ನ ಕಾಂಪೊನೆಂಟ್ಸ್. ಅದರಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಶೇರ್ ಕ್ಯಾಪಿಟಲ್ ಈಸ್ ಎ ಕಾಂಪೊನೆಂಟ್ ಆಫ್ ಟೋಟಲ್ ಲೈಬಿಲಿಟಿ. ಸೊ ದಟ್ ದಿ ಶೇರ್ ಕ್ಯಾಪಿಟಲ್ ಈಸ್ ಕಂಪೇರ್ಡ್ ಟು ದ ಟೋಟಲ್ liability and that will be expressed, okay, in percentage form. Share capital divided by total liability into 100. ವಿದ್ಯಾರ್ಥಿಗಳಿಗೆ ನಿಮ್ಗೆ ಅರ್ಥ ಆಯ್ತಾ? ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಲೈಬಿಲಿಟೀಸ್ ನೋಡ್ಕೋ ಅಂತ ಬರೋಣ. ಅಲ್ಲಿ ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರುತ್ತೆ, ಆಮೇಲೆ ಲಾಂಗ್ ಟರ್ಮ್ ಲೈಬಿಲಿಟಿ ಬರುತ್ತೆ. ಆಮೇಲೆ ಅದನ್ನು ನಾವು ನಾನ್ ಕರೆಂಟ್ ಲೈಬಿಲಿಟೀಸ್ ಅಂತ ಬರಿತೀವಿ, ಆಮೇಲೆ ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಅಲ್ಲಿ ಪ್ರತಿಯೊಂದು ಲೈಬಿಲಿಟಿಯನ್ನು ಟೋಟಲ್ ಲೈಬಿಲಿಟಿ ಜೊತೆಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ನಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ರೈಟ್. ಈಗ ಎರಡನೇದು ನೋಡೋಣ, ಅಸೆಟ್ಸಿಗೆ ಬನ್ನಿ. ಅಸೆಟ್ಸ್ನಲ್ಲಿ ಕಾಂಪೊನೆಂಟ್ಸ್ ಯಾವ್ಯಾವು ಅಂದರೆ ಟ್ಯಾಂಜಿಬಲ್ ಅಸೆಟ್ಸ್, ಓಕೆ, ಇಂಟ್ಯಾಂಜಿಬಲ್ ಅಸೆಟ್ಸ್, ಆಮೇಲೆ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಆಮೇಲೆ ಆ ನಂತರ ಕರೆಂಟ್ ಅಸೆಟ್ಸ್, ಇವೆಲ್ಲವೂ ಬರ್ತವೆ. ಇವೆಲ್ಲವೂ ಅಸೆಟ್ಸಿನ ಕಾಂಪೊನೆಂಟ್ಸ್. ಹಾಗಾದರೆ ಒಂದನ್ನು ಯಾವುದಾದ್ರೂ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100 ಎಷ್ಟು ಬರುತ್ತೆ ಅದನ್ನು ನಾವು ಬರೀತೀವಿ. ಓಕೆ, ಅದೇ ರೀತಿ ಎಲ್ಲ ಕಾಂಪೊನೆಂಟ್ ಆಫ್ ಅಸೆಟ್ಸನ್ನ ಅಸೆಟ್ಸಿಗೆ ಕಂಪೇರ್ ಮಾಡ್ತೀವಿ, ಎಲ್ಲ ಲೈಬಿಲಿಟಿ ಕಾಂಪೊನೆಂಟ್ಸನ್ನ ಟೋಟಲ್ ಲೈಬಿಲಿಟಿಗೆ ಕಂಪೇರ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ನೋಡಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ helps us to assess the figures in relation to
ಟೋಟಲ್ ವ್ಯಾಲ್ಯೂ. ಹಾಗಾದರೆ ಈ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ, ಟೋಟಲ್ ಲೈಬಿಲಿಟೀಸ್ಗೆ ಶೇರ್ ಕ್ಯಾಪಿಟಲ್ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಇದೆ, ಓಕೆ. ಆಮೇಲೆ ಲಾಂಗ್ ಟರ್ಮ್ ಲೈಬಿಲಿಟೀಸ್ನ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಇದೆ. ಹಾಗಾದರೆ ಶೇರ್ ಕ್ಯಾಪಿಟಲ್ಗೂ ಲಾಂಗ್ ಟರ್ಮ್ ಲೈಬಿಲಿಟಿಗೂ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ, ಇದನ್ನು ನೋಡೋದಕ್ಕೋಸ್ಕರನೇ ನಾವು ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ಹಾಕ್ತೀವಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ಟೋಟಲ್ ರೆವಿನ್ಯೂನ 100 ಅಂತ ತಗೋಬೇಕು ಯಾವಾಗಲೂ. ಟೋಟಲ್ ರೆವಿನ್ಯೂ ಅಂದ್ರೇನು, ಟೋಟಲ್ ಸೇಲ್ಸ್ ಅಂತ ಕರಿತೀವಲ್ಲ, ಸೇಲ್ಸ್ ಟೋಟಲ್ ರೆವಿನ್ಯೂ ಅಂದರೆ ಅದು ರೆವಿನ್ಯೂ ಫ್ರಮ್ ಆಪರೇಷನ್ ಆಗಿರ್ಬೋದು, ಅದರ್ ಇನ್ಕಮ್ ಆಗಿರ್ಬೋದು, ಅದನ್ನು ಟೋಟಲ್ನ ನಾವು ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಅವಾಗಲೂ ಟೋಟಲ್ ರೆವಿನ್ಯೂನ 100 ಅಂತ ತಗೋಬೇಕು. ಸಿಮಿಲರ್ಲಿ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ, ಟೋಟಲ್ ಅಸೆಟ್ಸ್ ಆರ್ ಟೋಟಲ್ ಲೈಬಿಲಿಟೀಸ್ ಆರ್ ಟೇಕನ್ ಆಸ್ 100. ಓಕೆ, ಅಲ್ಲಾದರೂ ಅಷ್ಟೇ ಈ ಲೈಬಿಲಿಟೀಸ್ನ ಇದನ್ನು ನಾವು 100 ಅಂತ ತಗೋಬೇಕು. ಆದರೆ ಇದೆಷ್ಟಿದೆ, ಇದು 30% ಇದೆ, ಇದು 40% ಇದೆ, ಇದು 30% ಇದೆ. ಇದು ಟೋಟಲ್ ಎಷ್ಟಾಯಿತು, 100. ಟೋಟಲ್ ಲೈಬಿಲಿಟಿನ 100 ಅಂತ ತಗೋಬೇಕು. ಸಿಮಿಲರ್ಲಿ ಟೋಟಲ್ ಅಸೆಟ್ಸನ್ನು ನಾವು 100 ಅಂತ ತಗೋಬೇಕು. ಅಲ್ಲಿ ಎಷ್ಟೇ ಫಿಗರ್ ಇರಲಿ ಅದನ್ನು 100 ಅಂತ ತಗೊಂಡ್ರೆ ಅದರ ಕಾಂಪೊನೆಂಟ್ಸನ್ನು ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಎಸ್, ಇಲ್ಲಿ ಬನ್ನಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್ ಕಾಂಪೊನೆಂಟ್ ಪರ್ಸೆಂಟೇಜ್ ಸ್ಟೇಟ್ಮೆಂಟ್ ಆರ್ 100% ಸ್ಟೇಟ್ಮೆಂಟ್. ಭಾಳ ಸಿಂಪಲ್ ಇದೆ. ಇದನ್ನು ಬೇರೆ ಶಬ್ದಗಳಲ್ಲಿ ಏನಾದರೂ ಕರಿತೀರಾ ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು? ಎಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಕಾಂಪೊನೆಂಟ್ ಪರ್ಸೆಂಟೇಜ್ ಸ್ಟೇಟ್ಮೆಂಟ್. ಪ್ರತಿಯೊಂದು ಕಾಂಪೊನೆಂಟನ್ನು ಪರ್ಸೆಂಟೇಜ್ನಲ್ಲಿ ತೋರಿಸ್ತಕ್ಕಂಥ ಸ್ಟೇಟ್ಮೆಂಟ್ ಅಂತೀವಿ. ಆರ್ 100% ಸ್ಟೇಟ್ಮೆಂಟ್ ಅಂತ ನಾವು ಅದನ್ನು ಕರಿತೀವಿ. ಇಲ್ಲಿ ನೋಡೋಣ, ಟೈಪ್ಸ್ ಆಫ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ನಿಮಗೆ ಗೊತ್ತಾಗಿದೆ, ಭಾಳ ಇದರಲ್ಲಿ 2 ಇದೆ. ಒಂದು ಇನ್ಕಮ್ ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ಹಾಕ್ಬೋದು, ಇನ್ನೊಂದು ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ನ ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ಹಾಕ್ಬೋದು. ಒಂದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಇನ್ನೊಂದು ಕಾಮನ್ ಸೈಜ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಅಂತ ನಾವು ಕರಿಬೋದು, ಅಥವಾ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಈಗ ಅರ್ಥ ಆಯ್ತು ನಿಮಗೆ? ಇನ್ನೊಂದು ಸರಿ ಇದನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂದರೆ ಅಲ್ಲಿ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಾಗಲಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಪೊನೆಂಟ್ಸನ್ನ ಟೋಟಲ್ ರೆವಿನ್ಯೂಗೆ ಕಂಪೇರ್ ಮಾಡಬೇಕು. ಯಾವುದೇ ಇನ್ಕಮ್ ಇರಲಿ, ಯಾವುದೇ ಎಕ್ಸ್ಪೆಂಡಿಚರ್ ಇರಲಿ, ಅದನ್ನು ನಾವು ಟೋಟಲ್ ರೆವಿನ್ಯೂಗೆ ಕಂಪೇರ್ ಮಾಡಬೇಕು. ಇನ್ನು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸಿಗೆ ಬಂದರೆ ಲೈಬಿಲಿಟೀಸ್ನ 100 ಅಂತ ತಗೋಬೇಕು, ಅಥವಾ ಅಸೆಟ್ಸ್ನ 100 ಅಂತ ತಗೋಬೇಕು. ಅಸೆಟ್ಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಪೊನೆಂಟ್ಸ 100ಗೆ ಕಂಪೇರ್ ಮಾಡಿ ಇದು ಎಷ್ಟು ಪರ್ಸೆಂಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನು ಪರ್ಸೆಂಟೇಜ್ನಲ್ಲಿ ತೋರಿಸ್ತಕ್ಕಂಥ ಒಂದು ವಿಧಾನಕ್ಕೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು. We shall solve a problem on common size statement. Okay? Yes. This is the format of common size statement. First column particulars, second column note. Okay? To show the working note number 1, 2, 3, 4 like this, and this is the data for the previous year, and this is the data for the current year as given in the problem. ಅಲ್ಲಿ ಪ್ರಾಬ್ಲಮ್ನಲ್ಲಿ ಏನೇನು ಕೊಟ್ಟಿರ್ತಾನೆ ಅದನ್ನು ಇಲ್ಲಿ ನಾವು ತಗೋಬೇಕು. ಬಿಸಿ ರೆವಿನ್ಯೂ ಫ್ರಮ್ ಆಪರೇಷನ್ 2,80,000 2016 and 2,70,000 3,30,000 ಬಂತು. ನೀವು ಅಲ್ಲಿ ನೋಟಲ್ಲಿ ಪ್ರಾಬ್ಲಮ್ನಲ್ಲಿ ಕಂಪ್ಲೀಟ್ ಕೊಟ್ಟಿರ್ತಾರೆ, ಅದೇ ಫಿಗರ್ಸನ್ನು ತೊಗೊಂಬಂದು ಹಾಕ್ಕೋಬೇಕು. ಸಿಮಿಲರ್ಲಿ ನೋಡ್ರಿ, ಎಕ್ಸ್ಪೆನ್ಸಸ್ನಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್, ಇದು ಟೋಟಲ್ ಎಕ್ಸ್ಪೆನ್ಸಸ್. ಓಕೆ, ಇದಾದ ಮೇಲೆ ನಾವೇನು ಮಾಡ್ತೀವಿ, ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಅಂಡ್ ಟ್ಯಾಕ್ಸಸ್ ನೆನಪಿದೆಯಾ ನಿಮಗೆ? ಆಮೇಲೆ ಎಕ್ಸೆಪ್ಷನಲ್ ಐಟಮ್ಸನ್ನು ಕಳೆದ್ರೆ ಪ್ರಾಫಿಟ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂಡ್ ಟ್ಯಾಕ್ಸಸ್ ಅಂತೀವಿ. ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ನ ಡಿಡಕ್ಟ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ PBT ಅಂತೀವಿ. ಟ್ಯಾಕ್ಸ್ನ ಡಿಡಕ್ಟ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ, PAT ಅಂತೀವಿ. ಈಗ ನಮ್ಮ ಪ್ರಾಬ್ಲಮ್ನಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇಲ್ಲ. ಹಾಗಾದರೆ A - B ನ ಕಳೆದ್ರೆ
ನಿಮಗೆ ಬರ್ತಕ್ಕಂಥದ್ದೇ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇಲ್ಲಿ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದರೆ ನಿಮಗೆ ಬರ್ತಕ್ಕಂಥದ್ದು PAT. ಅಲ್ಲಿ ಪ್ರಾಬ್ಲಮ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಈಗ ಇಂಪಾರ್ಟೆಂಟ್ ಇರೋದೇ ಪ್ರತಿಯೊಂದು ಕಾಂಪೊನೆಂಟನ್ನು ನಾವು ಪರ್ಸೆಂಟೇಜ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಲ್ಲಿ ಬನ್ನಿ, ಇರೋದ್ರಿ ಕ್ಯಾಲ್ಕುಲೇಷನ್ ಆಫ್ ಕಾಂಪೊನೆಂಟ್ಸ್ ಆಫ್ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ನ ಪ್ರತಿಯೊಂದನ್ನು ನಾವು ಸೇಲ್ಸ್ಗೆ ಕಂಪೇರ್ ಮಾಡಬೇಕು ಅಂತ ಹೇಳಿದೆ. ಸೇಲ್ಸ್ ಅಂದರೆ ಯಾವುದು? ಇಲ್ಲಿ 2,80,000 2016, ಇದು 2,30,000 rupees 2017. ಓಕೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡೋಣ. ಇದು 2016ನ ಯಾವುದು ಕಾಸ್ಟ್ ಆಫ್ ಸೇಲ್ಸ್. ಇಲ್ಲಿ ನೋಡಿ, ಕಾಸ್ಟ್ ಆಫ್ ಸೇಲ್ಸ್ 2016ನಲ್ಲಿ 1,70,000 ಇದೆ. ಯಾವುದಕ್ಕೆ ಕಂಪೇರ್ ಮಾಡಬೇಕು? ಸೇಲ್ಸ್ಗೆ ಕಂಪೇರ್ ಮಾಡಬೇಕು. ನೆನ್ಪಿಟ್ಕೊಳ್ರಿ, ಯಾವತ್ತೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ನ ಸೇಲ್ಸ್ಗೆ ಕಂಪೇರ್ ಮಾಡಬೇಕು, ಟೋಟಲ್ ಸೇಲ್ಸ್. ಹಾಗಾದರೆ 2016ನಲ್ಲಿ 2,80,000 ಇತ್ತು. ಪರ್ಸೆಂಟೇಜ್ ಅಂದರೆ ಇಂಟು 100 ಅಂದರೆ ಇದಿಷ್ಟು ಬಂತು. ಸಿಮಿಲರ್ಲಿ 2017ನಲ್ಲಿ ನೋಡ್ರಿ, 2017ನಲ್ಲಿ 2,10,000 ಇದೆ. 2,10,000 ಡಿವೈಡೆಡ್ ಬೈ 2017ನಲ್ಲಿ ಇರ್ತಕ್ಕಂಥ ಸೇಲ್ಸ್ ಇಂಟು 100 63.43% ಬಂತು. ಅರ್ಥ ಆಯ್ತಲ್ಲ ನಿಮಗೆ? ಒಂದು ಸಾರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಪ್ರತಿಯೊಂದು ಕಾಂಪೊನೆಂಟನ್ನು ಸೇಲ್ಸ್ಗೆ ಕಂಪೇರ್ ಮಾಡಬೇಕು. ಸೇಲ್ಸ್ ಅಂದರೆ ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಓಕೆ, ನೀವು ಯಾವುದಾದ್ರೂ ತಗೊಳ್ರಿ, ಒಂದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲದನ್ನು ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಕಾಂಪೊನೆಂಟನ್ನು ಟೋಟಲ್ ಸೇಲ್ಸ್ಗೆ ಕಂಪೇರ್ ಮಾಡಬೇಕು. ಹಾಗಾದರೆ ಇಲ್ಲಿ ಬರ್ರಿ, ಅದರ್ ಎಕ್ಸ್ಪೆನ್ಸಸ್ ಟು ಸೇಲ್ಸ್. ಅದರ್ ಎಕ್ಸ್ಪೆನ್ಸಸ್ ಟು ಸೇಲ್ಸ್ 2016ನಲ್ಲಿ ಎಷ್ಟಿತ್ತು, 17ನಲ್ಲಿ ಎಷ್ಟಿತ್ತು? ಓಕೆ, ರೈಟ್. 2016ನಲ್ಲಿ ಎಷ್ಟಿತ್ತದು? ಹೌ ಮಚ್? 44,000 ಇತ್ತು. 44,000 ಡಿವೈಡೆಡ್ ಬೈ 2,80,000 ಇಂಟು 100 15.71 ಬಂತು. ಅದೇ ರೀತಿ 2017ನಲ್ಲಿ ಪ್ರತಿಯೊಂದು ಐಟಮನ್ನು ಇಲ್ಲಿ ನೋಡ್ರಿ, ಯಾವುದಿದು? ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ 54,000 ಇದೆ. 54,000 ಡಿವೈಡೆಡ್ ಬೈ 3,30,000 ಇಂಟು 100. ನಾವು ಏನಂದರೆ 2016ನಲ್ಲಿ 2,80,000 ಇದೆ. 2018ನಲ್ಲಿ 3,30,000. ಇಷ್ಟನ್ನು ನಾವು ನೆನ್ಪಿಟ್ಕೊಂಡ್ರೆ ಪ್ರತಿಯೊಂದನ್ನು ಸೇಲ್ಸ್ಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಬನ್ನಿ. ಇನ್ಕಮ್ ಟ್ಯಾಕ್ಸು 2016ನಲ್ಲಿ ಎಷ್ಟಿತ್ತು? 26,400 ಇತ್ತು. ಹಾಗಾದರೆ ಆ ವರ್ಷದ ಟೋಟಲ್ ಸೇಲ್ಸ್ ಎಷ್ಟಿತ್ತು? 2,80,000 ಇತ್ತು. ಹಾಗಾದರೆ ಅದರ ಪರ್ಸೆಂಟೇಜ್ನಲ್ಲಿ ಹೇಳೋದಾದರೆ 9.42% ಅಂತೀವಿ. ಸೊ ಅದೇ ರೀತಿ 2017ನಲ್ಲಿ ಇನ್ಕಮ್ ಟ್ಯಾಕ್ಸು 26,400 ಇದೆ. ಹಾಗಾದರೆ ಅದನ್ನು ಆ ವರ್ಷದ ಟೋಟಲ್ ಸೇಲ್ಸ್ ಎಷ್ಟಿತ್ತು? 3,30,000 ಇಂಟು 100 ಮಾಡಿದರೆ 8% ನಮಗೆ ಇನ್ಕಮ್ ಟ್ಯಾಕ್ಸ್ ಬಂತು. ಸಿ, ದಿಸ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಪ್ರತಿಯೊಂದು ಕಾಂಪೊನೆಂಟನ್ನು ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಷ್ಟೇ. ಓಕೆ, ಇನ್ನೊಂದು ಸಿಂಪಲ್ ಆಗಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಟೋಟಲ್ ಸೇಲ್ಸ್ ಎಷ್ಟಿದೆ ಅನ್ನೋದನ್ನು ನಾವು ಮೊದಲು ನೋಡ್ಕೋಬೇಕು. ಟೋಟಲ್ ಸೇಲ್ಸ್ ಫಾರ್ ದ ಡಿಫರೆಂಟ್ ಪೀರಿಯಡ್ಸ್. ಇಲ್ಲಿ 2016 ಮತ್ತು 2017 ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು 2016ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಐಟಮನ್ನು ಈ ವರ್ಷದ ಸೇಲ್ಸ್ಗೆ ಕಂಪೇರ್ ಮಾಡಬೇಕು. ಹಾಗೆ 2017ನಲ್ಲಿ ಬರ್ತಕ್ಕಂಥ ಎಲ್ಲ ಎಕ್ಸ್ಪೆನ್ಸಸ್ನು ಆ ವರ್ಷದ ಸೇಲ್ಸ್ಗೆ ಕಂಪೇರ್ ಮಾಡಿ ಇಂಟು 100 ಮಾಡಿಬಿಟ್ರೆ ನಮಗೆ ರಿಸಲ್ಟು ಸಿಗುತ್ತೆ. ಅರ್ಥ ಆಯ್ತಲ್ಲ ನಿಮಗೀಗ? ಓಕೆ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2016 and 2017. Okay, this is how we have to prepare common size statement. As I told you earlier that first column is particulars, second column amount for the previous year, next column this every component of profit or loss statement should be compared to the total revenue or the total sales. Then that should be expressed in
the form of percentage. So this is the column to express this one result in the form of percentage. ಈ ಪಕ್ಕಕ್ಕೆ ಬರಲಿ 2017 ಅಮೌಂಟ್ ಮತ್ತು ಅದರ ಪರ್ಸೆಂಟೇಜ್. ಓಕೆ, ಇವತ್ತೊಂದೇ ನೋಡ್ಕೊಂತ ಬರೋಣ. ನಮಗೆ ಇಲ್ಲಿ 2016ನಲ್ಲಿ 2,80,000 ಸೇಲ್ಸ್ ಇದೆ. 2017ನಲ್ಲಿ 3,30,000 ಸೇಲ್ಸ್ ಇದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಂಪೊನೆಂಟನ್ನು ನಾವು 2016ಗೆ ಕಂಪೇರ್ ಮಾಡಬೇಕು, ಪರ್ಸೆಂಟೇಜಲ್ಲಿ ಬರೀಬೇಕು. ಅದೇ ರೀತಿ 2017ನಲ್ಲಿ ಪ್ರತಿಯೊಂದು ಐಟಮ್ನ ನಾವು ಟೋಟಲ್ ಸೇಲ್ಸ್ 3,30,000ಗೆ ಕಂಪೇರ್ ಮಾಡಬೇಕು, ಪರ್ಸೆಂಟೇಜಲ್ಲಿ ಬರೀಬೇಕು. ಹಾಗಾದರೆ ಈಗ ಫಸ್ಟು ಕಾಸ್ಟ್ ಆಫ್ ಸೇಲ್ಸ್ ಅನ್ನು ನೋಡೋಣ. ಕಾಸ್ಟ್ ಆಫ್ ಸೇಲ್ಸ್ ವರ್ಕಿಂಗ್ ಮಾಡೋಣ. ರೈಟ್, ಫಸ್ಟ್ ಒನ್ ಈಸ್ ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿತ್ತು? 1,70,000 ಇತ್ತು. 1,70,000 ಇತ್ತು. ಯಾವುದು? 2016ನಲ್ಲಿ. ಸೊ 2016ನಲ್ಲಿ ಸೇಲ್ಸ್ ಎಷ್ಟಿತ್ತು ಅಂದರೆ 2,80,000 ಇತ್ತು. 2,80,000. ಇಲ್ಲಿ ಪರ್ಸೆಂಟೇಜ್ ಮಾಡಿರಿ. 2020 ಕ್ಯಾನ್ಸಲ್, 2020 ಕ್ಯಾನ್ಸಲ್. If you divide 1,700 divided by 28, you get 60.72%. 60.72%. ಅದೇ ರೀತಿ 2017ನಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. 2017ನಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿತ್ತು? 2,10,000 ಇತ್ತು. 2,10,000. ಇದನ್ನು ಯಾವುದು ಕಂಪೇರ್ ಮಾಡಬೇಕು? ಈ ವರ್ಷದ ಸೇಲ್ಸ್ ಕಂಪೇರ್ ಮಾಡಬೇಕು. 3,30,000ಗೆ ಕಂಪೇರ್ ಮಾಡಬೇಕು. ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಇಂಟು 100. 2020 ಕ್ಯಾನ್ಸಲ್, 2020 ಕ್ಯಾನ್ಸಲ್. ಇಫ್ ಯು ಡಿವೈಡ್ 2,100 by 33, you get 63.33%. ನಿಮ್ಗೆ ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಐಟಮ್ನ ಆ ವರ್ಷದ ಸೇಲ್ಸ್ಗೆ ಕಂಪೇರ್ ಮಾಡಬೇಕು. ಇದು ಒಂದು. ಈಗ ಎರಡನೇದು ನೋಡೋಣ. ಸೆಕೆಂಡ್ ಯಾವುದು ಅಂದರೆ ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ 44,000 ಇದೆ ಮತ್ತು ಈ ವರ್ಷದ ಸೇಲ್ಸ್ 2,80,000 ಇದೆ. ಸೊ 44,000 ಡಿವೈಡೆಡ್ ಬೈ 2,80,000 ಇಂಟು 100 ಮಾಡೋಣ. ಯಾವುದಿದು? ಅದರ್ ಎಕ್ಸ್ಪೆನ್ಸಸ್ 44,000 divided by 2,80,000 into 100 ಅಂದರೆ ಪರ್ಸೆಂಟೇಜು 15.71 ಬಂತು. ಸಿಮಿಲರ್ಲಿ ಅದರ್ ಎಕ್ಸ್ಪೆನ್ಸಸ್ 2017ನಲ್ಲಿ ಎಷ್ಟಿದೆ? 54,000 ಇದೆ. 54,000. ಹಾಗಾದರೆ ಈ ವರ್ಷದ ಸೇಲ್ಸ್ ಎಷ್ಟಿದೆ? 3,30,000 ಇದೆ. ಓಕೆ, ಇಂಟು 100. 2020 ಕ್ಯಾನ್ಸಲ್, ದಿಸ್ 2020 ಕ್ಯಾನ್ಸಲ್. 540ರಿಂದ 33ರಿಂದ ನೀವು ಡಿವೈಡ್ ಮಾಡಿದರೆ ನಮಗೆ 16.36% ಸಿಗುತ್ತೆ. ಓಕೆ, ಹಾಗಾದರೆ ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿರಿ? 2,14,000 ಇದೆ. 2,14,000 ಡಿವೈಡೆಡ್ ಬೈ 2,80,000 ಇಂಟು 100 ಮಾಡಿದ್ರೆ 75.43% ಬಂತು. ಸಿಮಿಲರ್ಲಿ this is the total expenses for the period 2017. ಈ ಟೋಟಲ್ ಎಕ್ಸ್ಪೆನ್ಸಸ್ನ ಟೋಟಲ್ ಸೇಲ್ಸ್ಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 2,64,000 ಡಿವೈಡೆಡ್ ಬೈ 3,30,000 ಇಂಟು 100, you get 79.69%. Similarly, when you deduct total expenses from total revenue, you get profit. 2016ನಲ್ಲಿ 66,000 ಇದೆ. 2017ನಲ್ಲಿ 66,000 ಇದೆ. ಹಾಗಾದರೆ ಇದನ್ನು ಏನಂತ ಕರಿತೀವಿ ಅಂತಂದರೆ PBT ಅಂತ ಕರಿತೀವಿ. ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿತ್ತು ಅಂತಂದರೆ 66,000. ಈಗ ಇದನ್ನು ಪರ್ಸೆಂಟೇಜ್ನಲ್ಲಿ ಮಾಡೋದಾದರೆ 66,000 ಡಿವೈಡೆಡ್ ಬೈ 2,80,000 ಇಂಟು 100 ನಮಗೆ ಇಲ್ಲಿ ಸಿಕ್ತು 24.25%. Similarly, profit before tax 2017ನಲ್ಲಿ 66,000 ಇತ್ತು. You deduct 66,000, okay? Sorry, divide 66,000 by 3,30,000.
60,000ನ 3,30,000ದಿಂದ ಡಿವೈಡ್ ಮಾಡಿದರೆ ನಮಗೆ ಅದು ಪರ್ಸೆಂಟೇಜಲ್ಲಿ ನೋಡೋದಾದರೆ 20.31% ಬಂತು. ಸಿಮಿಲರ್ಲಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 26,400. ಮತ್ತೆ 26,400 ಡಿವೈಡೆಡ್ ಬೈ 2,80,000 ಇಂಟು 100 ಅಂದರೆ ಇಷ್ಟು ಬಂತು. ಬಹುಶಃ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಐಟಮನ್ನು ನಾವು 2,80,000ಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾದರೆ ಇದು PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದರೂ ಅಷ್ಟೇ ನೋಡಿರಿ. ಫಾರ್ ಎಕ್ಸಾಂಪಲ್ 39,600 ಓಕೆ ಡಿವೈಡೆಡ್ ಬೈ 2,80,000 ಇಂಟು 100 ಮಾಡಿದರೆ ನಿಮಗೆ ಇಷ್ಟು ಬರುತ್ತೆ. ಓಕೆ, ಸೊ ಹಾಗಾದರೆ ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ಭಾಳ ಸುಲಭವಾಗಿ ನಾವು ಪ್ರಿಪೇರ್ ಮಾಡ್ಬೋದು ಪರೀಕ್ಷೆನಲ್ಲಿ. ಓಕೆ, ನಿಮಗೆ ಅದು ಐಡಿಯಾ ಇರಬೇಕು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಗೆ ನಾವು ಮಾಡ್ತೀವಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ನಲ್ಲಿ ಹೇಗೆ ನಾವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ದಟ್ ಇದನ್ನು ಆಧಾರವಾಗಿ ಇಟ್ಕೊಂಡು ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಿರಿ, ನಿಮಗಿದು ಬಹಳ ಸುಲಭವಾಗಿ ಅರ್ಥ ಆಗ್ತಿದೆ. ಓಕೆ, ಥ್ಯಾಂಕ್ ಯು.